Section C, question number 2. Question number 2, page number 139. 139. Now, I will read the problem. Disha, Rupa and Zina, our partners sharing in the firm, sharing the profit and loss in the ratio of 1:2:2. ಇಲ್ಲಿ ನಮಗೆ ಸಮಸ್ಯೆ ಇಲ್ಲ. ಮತ್ತೆ ಇದೆಲ್ಲ ಕೊಟ್ಟಿದ್ದಾನೆ, ಅದರಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ದೊಡ್ಡದು ಕೊಟ್ಟಿದ್ದಾನೆ, ಅದರಲ್ಲಿ ನಮಗೆ ಸಮಸ್ಯೆ ಇಲ್ಲ, ಅದನ್ನು ಓದ್ಕೊಳ್ಳಿ. ನಾನು ಮತ್ತೆ ಅಡ್ಜಸ್ಟ್ಮೆಂಟ್ ಮಾತ್ರ ಓದ್ತೀನಿ. ಸ್ಯಾಲರಿ ಇನ್ಕ್ಲೂಡ್ ಸ್ಯಾಲರಿ ಆಫ್ ದಿಶಾ, ರೂಪಾ and Dina 22,000. Bad debts found excess by 30,000, 3,000. Furniture purchased by Disha 8,000. Admin debited to sundry expenses. Traveling expenses includes bonus to Rupa, Dina 5,500. Out of bad debts 4,000 was this allowed. Outstanding sales tax 7,000. 4,000 was paid. 4,000 was paid. Prepare the necessary income from partnership and tax liability. Now, statement showing income from business. Statement showing income from business. Statement showing income from business. Net profit as per profit and loss account. What did I give here? 1,15,500. Add expenses disallowed. Disallowed ಅಂದ್ರೆ ಏನು? Which is not belongs to business. Which is not belongs to business. ಒಂದೊಂದಾಗಿ ಓದ್ತೀನಿ. Salary. Yes, it belongs to ಸ್ಯಾಲರಿ ಕೊಡಲೇಬೇಕು. ಬಟ್ ಅವನು ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ಯಾಲರಿ ಇನ್ಕ್ಲೂಡ್ ಪಾರ್ಟ್ನರ್ಗೆ ಸ್ಯಾಲರಿ ಕೊಡುವಂಗೆ ಇಲ್ಲ, ಅದನ್ನ ತಗೋಬೇಕು. ಯಾರ್ದೆಲ್ಲ ಹೇಳಿ. ದಿಶಾ ಎಷ್ಟು? 20,000. ನೆಕ್ಸ್ಟ್ ರೂಪಾ 22,000. ಭೀಮಾ 22,000. Thereafter rent. Yes, rent ಕೊಡಲೇಬೇಕು. Yes or no? It belongs to business. Advertisement. Yes, it belongs to business. Advertising ಮಾಡಲೇ ಬೇಕು. Again and again explain ಮಾಡಲಿಕ್ಕೆ ಇಲ್ಲ. In the first problem I explained it. Why is supposed to take? Bad debts. Yes, is a business. Sales tax. Yes, is a business. But ಅವನು ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾನೆ ನೋಡಿ. Out of ಅದಲ್ಲ ಸೇಲ್ಸ್ ಟ್ಯಾಕ್ಸ್ ಹೇಳಿದೆ. ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್. ಸೇಲ್ಸ್ ಟ್ಯಾಕ್ಸ್ is a business. Reserve for doubtful debts. RBD. Reserve for doubtful debts is not a business. RBD. ಎಷ್ಟು? 8,000. Next. Income tax. We are running a business. ನಾವು ಕೊಡೋದು ಯಾವುದು? ಸೇಲ್ಸ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಕೊಡ್ತೀವ? Is not a business. Take income tax. 10,000. Income tax 10,000. ಅರ್ಥ ಆಯ್ತಾ? We are running a business. Business ಗೆ ಯಾವ ಟ್ಯಾಕ್ಸ್? Sales tax. Not income tax. Not income tax. Thereafter sundry expenses. Yes, business. Yes, business. But adjustment ಹೇಳ್ತಾನೆ sundry expenses. Furniture purchase for the personal use by Disha 8,000. Charge included in sundry expense. ಅವಳ ಮನೆಗೆ ಫರ್ನಿಚರ್ ಪರ್ಚೇಸ್ ಮಾಡಿದ್ದು ಅದನ್ನ sundry expenses include. Is it a business? No. ಬರ್ಕೊಳ್ಳಿ. Purchase of furniture ಎಷ್ಟು? 8,000. Is not a business. Thereafter depreciation 25,000. Yes, is a business. ಅದಕ್ಕೆ ಅಡ್ಜಸ್ಟ್ಮೆಂಟ್ ಏನು ಹೇಳಲಿಲ್ಲ. ಇಷ್ಟೇ ಪರ್ಮಿಷನ್ ಅಂತೆಲ್ಲ ಹೇಳಿದಾನ ಇಲ್ಲ. ಡೆಪ್ರಿಸಿಯೇಷನ್ ಬೇಕೇ ಬೇಕು. ಎಸ್ ಆರ್ ನೋ? ದಟ್ ಇಸ್ ಎ ಬಿಸ್ನೆಸ್. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ ಆನ್ ಲೆಟ್ ಔಟ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ. ಅದು ಪ್ರಾಪರ್ಟಿ ಅಂದ್ರೆ ಏನು? ಹೌಸ್ ಪ್ರಾಪರ್ಟಿ ಇಸ್ ಎ ಬಿಸ್ನೆಸ್. ಲೆಟ್ ಔಟ್ ಪ್ರಾಪರ್ಟಿ. ಲೆಟ್ ಔಟ್ ಬಾಡಿ ಕೊಟ್ಟ ಮನೆ ಅದು. ಬಾಡಿ ಕೊಟ್ಟ ಮನೆ ಇಸ್ ಇಟ್ ಎ ಬಿಸ್ನೆಸ್? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗ್ತದ ಬಾಡಿಗೆ ಮನೆ ಕೊಟ್ಟರೆ? ಇಲ್ಲ. ಆವಾಗ ಇಲ್ಲಿ ಬರಬೇಕು ಮುನ್ಸಿಪಲ್ ಟ್ಯಾಕ್ಸ್ ಆನ್ ಲೆಟ್ ಔಟ್ ಪ್ರಾಪರ್ಟಿ. ಎಷ್ಟು? 4,000. ನೆಕ್ಸ್ಟ್ interest on capital. I told you interest on capital 16% ಎಲ್ಲ ಹೇಳಿ. ಯಾರಲ್ಲದು? ದಿಶಾ, ರೂಪಾ, ಡ್ರೀಮಾ.
ಎಷ್ಟು ಅದು 6000 9000 18,000 ಅವನು ಹೇಳ್ತಾನೆ 16% ಅಂತ ಹೇಳ್ತಾನೆ ಇಲ್ಲಿ. ಇದು 16% ಇದೆ, ಅಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದ. ಇಲ್ಲಿ ನೋಡ್ರಿ 6000 is equal to 16%. How much for 12%? ಹೀಗೆ ಮಾಡಬೇಕಾಗ್ತದೆ. ಸೊ 6000 into 12 divided by 16 ಎಷ್ಟು ಬಂತು? 4500. 4500. ಅದೇ ತರ 9000 is equal to 16%. How much for 12%? ಎಷ್ಟು ಬಂತು? 6000. ಮತ್ತಿದ್ದು 18,000 is equal to 16%. How much for 12? 14,000. 13,500 minus ಮಾಡಿ ಬೇರೆ ಎರಡು ಎಷ್ಟು? ಫಸ್ಟ್ ಇದು 1,500. ನೆಕ್ಸ್ಟ್ ಇದು 2,250. ನೆಕ್ಸ್ಟ್ ಇದು 4,500. 4,500. ಅರ್ಥ ಆಯ್ತಾ? thereafter ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್. ನಾನು ಹೇಳಿದ್ದೇನೆ ಸೇಲ್ಸ್ ಟ್ಯಾಕ್ಸ್ ಇಸ್ ಎ ಬಿಸ್ನೆಸ್. ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಬಿಸ್ನೆಸ್ ಅಲ್ಲ, ಬಟ್ ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ನೋಡಿ. ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ 7,000 ಇದೆ, ಹೆಸರು ಅದರಲ್ಲಿ 4,000 ಪೇ ಆಗಿದೆ. 4,000 ಪೇ ಆಗಿದೆ ಬಿಸ್ನೆಸ್. 4,000 ಎಷ್ಟು ನಾಟ್ ಪೇಡ್? 3,000 ಇಸ್ ನಾಟ್ ಎ ಬಿಸ್ನೆಸ್. ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್. ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ 7,000 ಮೈನಸ್ 4,000 3,000. ಮತ್ತೆ ಡೊನೇಷನ್. ಇಸ್ ಇಟ್ ಎ ಬಿಸ್ನೆಸ್? ಡೊನೇಷನ್ ಇಸ್ ನಾಟ್ ಎ ಬಿಸ್ನೆಸ್. ಯು ಶುಡ್ ಟೇಕ್ 30,000. ಡೊನೇಷನ್. ಎಷ್ಟು? 30,000. ಮತ್ತೆ ಟ್ರೇಡಿಂಗ್ ಎಕ್ಸ್ಪೆನ್ಸಸ್. ಟ್ರೇಡಿಂಗ್ ಎಕ್ಸ್ಪೆನ್ಸ್ ಇಸ್ ಎ ಬಿಸ್ನೆಸ್. ಟ್ರೇಡಿಂಗ್ ಅಂದ್ರೆ ಪರ್ಚೇಸ್ ಅಂಡ್ ಸೇಲ್ಸ್. ಪರ್ಚೇಸ್ ಅಂಡ್ ಇಸ್ ಎ ಬಿಸ್ನೆಸ್. ಮತ್ತೆ ಕಮಿಷನ್ ಟು ರೂಪ ಇಸ್ ನಾಟ್ ಎ ಬಿಸ್ನೆಸ್. ಪಾರ್ಟ್ನರ್ಗೆ ಕಮಿಷನ್ ಕೊಟ್ರೆ ಅದು ಬಿಸ್ನೆಸ್ ಆಗೋದಿಲ್ಲ. ಕಮಿಷನ್ ಟು ರೂಪ. ರೂಪ ಇಸ್ ಎ ಪಾರ್ಟ್ನರ್ ಅಲ್ಲ. ಕಮಿಷನ್ ಟು ರೂಪ ಎಷ್ಟು? ಕಮಿಷನ್ ಟು ರೂಪ ಎಷ್ಟು? ಕಮಿಷನ್ ಟು ರೂಪ ಎಷ್ಟು? 10,000. ಬಟ್ ಹಿಯರ್ there is a trading expenses. ಮೇಲೆ ಹೇಳಿದೆ 28,000 is belongs to business ಅಂತ ಹೇಳಿದೆ. ಬಟ್ there is an adjustment. Trading expenses includes ಬೋನಸ್ ಟು ರೂಪ. ಬೋನಸ್ ಕೊಟ್ಟಿದ್ದಾರೆ. ಬೋನಸ್ ಕೊಟ್ರೆ ಅದು ಪಾರ್ಟ್ನರ್ ಬೋನಸ್ ಕೊಟ್ರೆ ಅದು ಬಿಸ್ನೆಸ್ ಆಗೋದಿಲ್ಲ. ಬರ್ಕೊಳ್ಳಿ ಬೋನಸ್ ಯಾರಿಗೆಲ್ಲ? ರೂಪ ಮತ್ತು ಡ್ರೀಮಾ. ಎಷ್ಟದು ಬೋನಸ್? ರೂಪ 5,000, 5,500. thereafter net profit ಇರೋದು. that's all. everything is over. but before that one more adjustment we left out. bad debts found excess by 5,000. bad debts found excess by 5,000. bad debts ಅಲ್ಲಿ ಎಷ್ಟಿದೆ ನೋಡಿ? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ 7,000 ಇದೆ ನೋಡಿ. ಎಸ್ ಆರ್ ನೋ? ಬ್ಯಾಡ್ ಡೆಟ್ಸ್ ಎಷ್ಟಿದೆ? 7,000 ಇದೆ. ನಾವು ಅಡ್ಜಸ್ಟ್ಮೆಂಟ್ ನೋಡಿಲ್ಲ ನಾವಾಗ 7,000. ಬಟ್ ಅವನು ಹೇಳ್ತಾರೆ ಪರ್ಮಿಸಿಬಲ್ ಎಷ್ಟು? 3,000. ಅವಾಗ ನಾಟ್ ಪರ್ಮಿಸಿಬಲ್ ಎಷ್ಟು? ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಎಷ್ಟು? 4,000. ಎಷ್ಟು ಮೈನಸ್ ಎಷ್ಟು? 7,000 ಮೈನಸ್ 3,000. ಇದು ಯಾತಕ್ಕೆ ಅಡ್ಜಸ್ಟ್ಮೆಂಟ್? ಆವಾಗ ಬ್ಯಾಡ್ ಡೆಟ್ಸ್ ಬಿಸ್ನೆಸ್ ಅಂತ ಹೇಳಿದೆ. ಇಲ್ಲಿ ತಗೊಂಡೆ ಯಾಕಂದ್ರೆ ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಬ್ಯಾಡ್ ಡೆಟ್ಸ್ ಅಂತ ಅಂದ್ಬಿಟ್ಟು ಎಲ್ಲವನ್ನು ಕ್ಲೈಮ್ ಮಾಡ್ಲಿಕ್ಕೆ ಆಗುದಿಲ್ಲ. ರೂಲ್ಸ್ ಪ್ರಕಾರ ಆಸ್ ಪರ್ ಟ್ಯಾಕ್ಸ್ ಪರ್ಪಸ್ ಜಾಸ್ತಿ ಕ್ಲೈಮ್ ಮಾಡಿದ್ರೆ ಅದನ್ನು ತೆಗಿಬೇಕು. ಅದನ್ನು ತೆಗಿಯಬೇಕು. ದಟ್ಸ್ ಆಲ್. ಇದು ಟೋಟಲ್ 1,59,750. ಟೋಟಲಿ 1,59,750. ವಾಟ್ ಇಸ್ ದ ಟೋಟಲ್? 2,75,250. 2,75,250. Continuation I will do here. 2,75,250 less income disallowed. Income disallowed. ಒಂದೊಂದಾಗಿ ಓದ್ತಾ ಹೋಗ್ತೀನಿ ನೋಡಿ. ಇನ್ಕಮ್ ಡಿಸಲೌಡ್. ಗ್ರಾಸ್ ಪ್ರಾಫಿಟ್ ಇಸ್ ಬಿಸ್ನೆಸ್. ಬ್ಯಾಂಕ್ ಇಂಟ್ರೆಸ್ಟ್. ಬ್ಯಾಂಕ್ ಇಂದ ಇಂಟ್ರೆಸ್ಟ್ ಬಂದ್ರೆ ಬಿಸ್ನೆಸ್ ಬಿಸ್ನೆಸ್ ಅದು ಬ್ಯಾಂಕ್ ಇಂದ ಬರುವಂತ ಇಸ್ ನಾಟ್ ಎ ಬಿಸ್ನೆಸ್. ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟು? ಬ್ಯಾಂಕ್ ಇಂಟ್ರೆಸ್ಟ್ 5,000. ಮತ್ತೆ ಡಿವಿಡೆಂಡ್ ಫ್ರಮ್ ಡಿವಿಡೆಂಡ್ ಇಸ್ ನಾಟ್ ಎ ಬಿಸ್ನೆಸ್. ಡಿವಿಡೆಂಡ್ ಬರೋದು ಕಂಪನಿಯಿಂದ. ಡಿವಿಡೆಂಡ್ ಅದು ಕಂಪನಿಯಿಂದ ಬರೋದು. ಇಸ್ ನಾಟ್ ಎ ಬಿಸ್ನೆಸ್. ಎಷ್ಟು? 8,000.
1000. Bad debts recover 6000 ಇದೆ. Bad debts recover 6000 ಇದೆ. That is a business. But adjustment ಇದೆ, ಕೊನೆ adjustment ಹೇಳ್ತಾನೆ out of bad debts recover 4000 is allowed. 4000 is bad debts recover business. But ಅವನು ಹೇಳ್ತಾನೆ ಅಂದ್ರೆ bad debts 6000 ಇದೆ, allowable only for ಅವಾಗ not allowable ಎಷ್ಟು 2000. Bad debts recovered ಎಷ್ಟು 6000 minus 4000 ಎಷ್ಟು not allowable 2000. ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬೈ ದಿಶಾ, ಅದು ಡ್ರಾಯಿಂಗ್ ಪಾರ್ಟ್ನರ್ಶಿಪ್ ಆಗುತ್ತೆ. ದಟ್ ಇಸ್ ಪಾರ್ಟ್ನರ್ಶಿಪ್ ಮತ್ತೆ ಹೇಳ್ತೀನಿ ಅದನ್ನು. ಮತ್ತೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ರೆಂಟ್ ಇಸ್ ನಾಟ್ ಎ ಬಿಸ್ನೆಸ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು 20,000. ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ಇಟ್ ಎ ಬಿಸ್ನೆಸ್? ನೋ, ಇಟ್ಸ್ ನಾಟ್ ಎ ಬಿಸ್ನೆಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 29,500. ಕ್ಯಾಪಿಟಲ್ ಗೇನ್ ಎಷ್ಟು 29,500. That's all. Do the total, put out the column. Total is 64,500 minus money 2,10,750. 2,10,750. This is called as book profit. Less remuneration to partners. Remuneration to the partner. First salary. ಯಾರಿಗೆಲ್ಲ ಸ್ಯಾಲರಿ ಕೊಟ್ಟಿದ್ದೀವಿ ನಾವು? ದಿಶಾ, ರೂಪ, ಡ್ರೀಮ್. ಅವ್ರು 3 ಜನರು ಸ್ಯಾಲರಿ ತಗೋಬೇಕು. ಎಷ್ಟು 20,000, 22,000, 20,000. ಮತ್ತೆ ಬೋನಸ್ ಉಂಟಾ? ಬಟ್ ಓನ್ಲಿ ಟು ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳ್ತಾನೆ. ಇಲ್ಲಿ ಯಾರಾದ್ರೂ ಸ್ಲೀಪಿಂಗ್ ಪಾರ್ಟ್ನರ್ ಇದಾನ? ರೂಪಾ ಅಂಡ್ ಡ್ರೀಮಾ ಆರ್ ವರ್ಕಿಂಗ್ ಪಾರ್ಟ್ನರ್. ರೂಪಾ ಅಂಡ್ ಡ್ರೀಮಾ. ದಿಶಾದು ತಗೊಳ್ಳಿಕ್ಕೆ ಇಲ್ಲ, ವರ್ಕಿಂಗ್ ಪಾರ್ಟ್ನರ್ ಮಾತ್ರ ತಗೊಳ್ಳಿಕ್ಕೆ. ಮತ್ತೆ ಬೋನಸ್ ಯಾರಿಗುಂಟು? ರೂಪನಿಗುಂಟು. ಎಷ್ಟುಂಟು? 5,000. ಕಮಿಷನ್ ಉಂಟಾ? ಯಾವುದು ಬೋನಸ್? ಡ್ರೀಮಾ ಎಷ್ಟು? ಮತ್ತೆ ಕಮಿಷನ್ ಉಂಟಾ? ಕಮಿಷನ್ ಯಾರಿಗೊಬ್ಬರಿಗೆ ಇದೆ. ಕಮಿಷನ್ ಟು ರೂಪ ಅನಿಸುತ್ತೆ. ಕಮಿಷನ್ ರೂಪನಿಗೆ ಎಷ್ಟಿದೆ? 10,000. ಡೂ ದಿ ಟೋಟಲ್. ದಟ್ಸ್ ಆಲ್. ಎಷ್ಟು? How did you work? 64,500 or ನೋಡ್ರಿ, or 90% of book profit. ಇಲ್ಲಿ less than 3 lakh, ಆವಾಗ ಇಲ್ಲಿ 2,10,750 into 90/100 ಎಷ್ಟು ಬರುತ್ತೆ? 90/100 675. Or maximum limit 1,50,000. From these two, whichever is high. ಯಾವುದು high? 1,89,675. ಈ ಎರಡರಲ್ಲಿ whichever is low. ಯಾವುದು? 64,500. ಟೋಟಲ್ ಮಾಡಿ ಮೈನಸ್ ಮಾಡಿ ಎಷ್ಟು ಬರುತ್ತೆ? 1,46,250. Pass now. Statement showing total income. Statement showing total income. Income from salary. Nil. Income from salary ಇರೋದಿಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ. Income from house property. ಅದು ಇದೆ ಇಲ್ಲಿ. ರೆಂಟ್ ರಿಸೀವ್ಡ್ ಅಂತ ಹೇಳ್ತಾ ನೋಡಿ. ರೆಂಟ್ ರಿಸೀವ್ಡ್ ಎಷ್ಟು? ರೆಂಟ್ ರಿಸೀವ್ಡ್ ಎಷ್ಟು? 20,000. ಲೆಸ್ ಮುನಿಸಿಪಲ್ ಟ್ಯಾಕ್ಸ್ ಇಲ್ಲಿ ಕೊಟ್ಟಿದೆ ನೋಡಿ. ಮುನಿಸಿಪಲ್ ಟ್ಯಾಕ್ಸ್ ಇದೆ ಪ್ರಾಫಿಟ್ ಅಂಡ್ ಲಾಸ್ ಎಷ್ಟು? 4,000. ಮುನಿಸಿಪಲ್ ಟ್ಯಾಕ್ಸ್ ಕೊಟ್ಟು ಇದಕ್ಕೆ 4,000. 16,000. This is net adjusted annual value. Less deduction under section 24. Standard deduction from this 16,000 into 30/100. 30/100 always rules. 4,800. Total ಮಾಡಿ ಔಟ್ ಕಾಲಮ್ ಅಲ್ಲಿ ಎಷ್ಟು ಮೈನಸ್ ಮಾಡಿ? 20,000 ಮೈನಸ್ ಮಾಡಿ.
11,200. 11,200. Income from business. Income from business. We found here 1 lakh 46,250. 46,250. Income from Capital capital gain. gain. Capital gain. 29. ಇಲ್ಲಿ ಕೊಟ್ಟಿದ್ದಾನೆ ಕ್ಯಾಪಿಟಲ್ ಗೇನ್ ಎಷ್ಟು ಕ್ಯಾಪಿಟಲ್ ಗೇನ್ 29,500. 29,500. Income from Others. other source ಇದೆ ಒಂದಿದೆ ಬ್ಯಾಂಕ್ Banking. ಇಂಟ್ರೆಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟು ಬ್ಯಾಂಕ್ ಇಂಟ್ರೆಸ್ಟ್ 5,000 ಟೋಟಲ್ ಮಾಡಿ 1,91,950. 1,91,950 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಯಾವ್ದಾದ್ರು ಉಂಟಾ ಡೊನೇಷನ್ ಯಾವ್ದಾದ್ರು ಉಂಟಾ Donation. ಡೊನೇಷನ್ ಏನಾದ್ರು ಸ್ಪೆಸಿಫಿಕ್ ಆಗಿ ಹೇಳಿದಾನ ಡೊನೇಷನ್ ಟು ವಾಟ್ ಅಂತ ಡೊನೇಷನ್ ಅಂತ ಇದೆ ಎಷ್ಟಿದೆ ಡೊನೇಷನ್ ವಾಟ್ ಇಸ್ ದ ಡೊನೇಷನ್ ಇಸ್ ಗಿವನ್ 30,000. donation which is given in the profit and loss account as 30,000 for what purpose which is not been given donation to what purpose if suppose the purpose is not been given purpose is not been given ಯಾತಕ್ಕೆ ಕೊಟ್ಟಿದ್ದಾರೆ ಡೊನೇಷನ್ ಬಾಯಿ ಬಂದಾಗ ಕೊಟ್ಟರೆ ಅದೆಲ್ಲ ಕ್ಲೇಮ್ ಆಗುವುದಿಲ್ಲ ಸ್ಪೆಸಿಫಿಕ್ ಪರ್ಪಸ್ ಕೊಟ್ಟಿರಬೇಕು ಸ್ಪೆಸಿಫಿಕ್ ಪರ್ಪಸ್ಗೆ ಕೊಟ್ಟು ಇರಬೇಕು ಬಟ್ ವಿ ಕ್ಯಾನ್ ಎಸ್ಯೂಮ್ ಹಿಯರ್ ಎರಡೂ ಮಾಡ್ಬೋದು ಯಾವ್ದು ಮಾಡಿದ್ರು ಸರಿಗೆ ಒಂದು ಎಸಂಪ್ಷನ್ ಮಾಡೋದು ಎಸ್ ವಿಚ್ ಇಸ್ ಗಿವನ್ ಫಾರ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತೊಂದು absence of specific information we can't possible to consider whether it's for national interest or non-national interest or for some other nonsense ಆದ ಕಾರಣ ತಗೊಳ್ಳೋದಿಲ್ಲರೂ ಬಹುದು ನಾವು ತಗೊಳ್ಳುವ ವಿ ಕ್ಯಾನ್ ಎಸ್ಯೂಮ್ ನಾನು ಎಸ್ಯೂಮ್ ಮಾಡ್ತೀನಿ ಬರ್ಬೋದು assumed as national interest 80G ಎಷ್ಟು ಡೊನೇಷನ್ 30,000 ಯಾಕಂದ್ರೆ ಬೆನಿಫಿಟ್ ಆಫ್ ದಿ SSC ಮಾಡಬೇಕು ನಾವು ಬೆನಿಫಿಟ್ ಆಫ್ ದಿ ಗವರ್ನಮೆಂಟ್ ಮಾಡುವಂಗಿಲ್ಲ ಬೆನಿಫಿಟ್ ಆಫ್ ದಿ SSC we are assuming that yes is for the national interest 30,000 ಡೈರೆಕ್ಟ್ ಮೈನಸ್ ಮಾಡೋದು ಎಷ್ಟು ಬಂತು 950 ಬೇರೆ ಯಾವುದು ಡಿಡಕ್ಷನ್ ನಂಗೆ ಇಲ್ಲಿ ಕಾಣೋದಿಲ್ಲ ಬೇರೆ ಯಾವುದೇ ಡಿಡಕ್ಷನ್ ನಂಗೆ ಇಲ್ಲಿ ಕಾಣ್ತಾ ಇಲ್ಲ that's all everything is over this is called as taxable income.